ನನ್ನೊಂದಿಗೆ ಸಾಕಷ್ಟು ಜೆಡಿಎಸ್ ನ ಮುಖಂಡರಿದ್ದಾರೆ, ಅವರನ್ನು ನಾನು ಮಾತನಾಡಿಸ್ತಾ ಹೋಗ್ತಿದ್ದೀನಿ. ಸರ್, ಇವತ್ತು ಮಂಡ್ಯದಲ್ಲಿ ಮತ್ತೊಂದು ಜೆಡಿಎಸ್ ನ ಒಂದು ಶಕ್ತಿ ಪ್ರದರ್ಶನ ಆಗಿರುವಂತದ್ದು. ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಇವತ್ತು ಉದ್ಘಾಟನೆ ಆಯ್ತು. ಬಹಳ ಮುಖ್ಯವಾಗಿ ಆಂಬುಲೆನ್ಸ್ ಲೋಕಾರ್ಪಣೆ ಆಗಿರುವಂತದ್ದು. ಆಮೇಲೆ ವಿಶೇಷ ಚೇತನರಿಗೆ ಸುಮಾರು 300ಕ್ಕೂ ಹೆಚ್ಚು ಎಲೆಕ್ಟ್ರಿಕ್ ವಾಹನ ಕೊಟ್ಟಿರುವಂತದ್ದು, ಸ್ಪೋರ್ಟ್ಸ್ ಕ್ಲಬ್ ಆಗುವಂತದ್ದು, ಇಷ್ಟೊಂದು ಕಾರ್ಯಕ್ರಮಗಳು ನಿಮ್ಮ ಒಂದು ಜಿಲ್ಲೆ ಆಗ್ತಾ ಇದೆ. ಏನ್ ಹೇಳ್ತೀರಿ ನೀವು? ಸಾವಿರಾರು ಮಂದಿ ಜೆಡಿಎಸ್ ನ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿದ್ದಾರೆ. ಏನ್ ಹೇಳ್ತೀರಾ? ಏನ್ ಅನ್ಸುತ್ತೆ ನಿಮಗೆ ಈ ಸಂದರ್ಭದಲ್ಲಿ? ಸರ್, ಇದಕ್ಕೆಲ್ಲ ಕಾರಣ ನಮ್ಮ ಮೋದಿಜಿ ಅವರು. ಯಾಕೆಂದ್ರೆ ಸ್ಥಾನಮಾನ ಕೊಟ್ಟಂತವ್ರು, ನಮ್ಮನ್ನ ಗುರುತಿಸಿ ಮೋದಿಜಿ ಅವರು. ಅವ್ರಿಗೆ ಮೋಸ ಮಾಡ್ದಂಗೆ ನಾವು ಪಕ್ಷದಲ್ಲಿ ಪ್ರೀತಿ ವಿಶ್ವಾಸವನ್ನ ಬೆಳೆಸಿ ಮೈತ್ರಿನಲ್ಲಿ ಮೋಸ ಮಾಡ್ದಂಗೆ ಈಗ ಕುಮಾರಣ್ಣಗೆ ಅತಿ ಹೆಚ್ಚಿನ ಲೀಡ್ನಲ್ಲಿ ಕಳಿಸಿದೀವಿ. ಆದ್ರೆ ಬಿಜೆಪಿಯವರು ಎಂಥ ಸಂದರ್ಭಕ್ಕೂ ಕೂಡ ಕುಮಾರಣ್ಣ ಮೋಸ ಮಾಡಿದ ರೀತಿ ನೀತಿಗಳಿಲ್ಲ. ಅರ್ಥ ಆಯ್ತಾ? ಇದುವರೆಗೂ ಕೂಡ ಅವರು ಯಾವ ಪಕ್ಷಕ್ಕೆ ಹೋದ್ರು ಕೂಡ ತಮ್ಮ ರೀತಿ ನೀತಿಲೇ ನಡ್ಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಾಗ ನಂಬಿಸಿ ಕುದ್ಕೆ ಕೂದ್ಬಿಟ್ರು. ಯಾರು ಕುದ್ಕೆ ಕೂದ್ರು ಯಾರು ನಿಮ್ಗೆ ಗೊತ್ತು. ಬಟ್ ಬಿಜೆಪಿನಲ್ಲಿ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರಕ್ಕೋಸ್ಕರ ಮೈತ್ರಿ ಮಾಡಿದ್ರೆ ವಿನಃ ನಾವು ಸೋತೋಗ್ಬಿಡ್ತಿದ್ವಿ, ನಮ್ಮ ಪಕ್ಷ ಹೊಂಟೋಯ್ತದೆ ಅಂತ ಏನಾರ ಬಿಜೆಪಿ ತಿಳ್ಕೊಂಡ್ರೆ ಅದು ಶುದ್ಧ ದಡ್ತನ. ಅಲ್ಲ, ಈಗ ಕಾಂಗ್ರೆಸ್ ಒಂದಿಗೂ ಕೂಡ ಮೈತ್ರಿ ಆಗಿತ್ತು ಜೆಡಿಎಸ್, ಈಗ ಬಿಜೆಪಿ ಒಂದಿಗೂ ಕೂಡ ಎನ್ಡಿ ಇದೆ. ಏನ್ ಡಿಫ್ರೆನ್ಸ್ ಕಾಣಿಸ್ತಿದೆ ನಿಮಗೆ? ಕಾಂಗ್ರೆಸ್ಗೂ ಮತ್ತೆ ಬಿಜೆಪಿ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ? ಸರ್, ನಾವು ಕಾಂಗ್ರೆಸ್ ಸೇರ್ಕೊಂಡ್ದು ಕೊಚ್ಚೆ ಸೇರ್ಕೊಂಡಂಗೆ ದೊಡ್ಡತನ ಇಲ್ಲಿಲ್ಲ ಅವ್ರಿಗೆ ಯಾಕೆ ಗೊತ್ತಾ? ಕುಮಾರಸ್ವಾಮಿ ಕೆಲಸ ಮಾಡ್ಬಿಡ್ತಾನೆ, ಜೋರಾಗಿ ಹೆಸರು ತಗೊಂಡ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯನವರು ಮಾಡಿದಂತ ಕುತಂತ್ರ ಕೆಲಸ ಇದು. ಡಿ.ಕೆ. ಶಿವಕುಮಾರ್ ಅವ್ರು ಕೈ ಜೋಡಿಸಿದ್ರು. ಅರ್ಥ ಆಯ್ತಾ? ಇವತ್ತು ಮತ್ತೆ ಜನ ಅವ್ರಿಗೆ ಓಟ್ ಕೊಡ್ಲಿಲ್ವಾ? ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಲಿಲ್ವಾ ಅವರು? ತಡ್ಕೊಂಡ್ರ ಇವರು? ನೀವು ಸುಮಲತನ ಹಾಕ್ಬಿಟ್ಟು ಸುಮಾರು ಎಲ್ಲಾ ಕೋಮನ್ ಜನ, ಎಲ್ಲಾ ಪಕ್ಷದ ಜನ ಗೆಲ್ಸಿದ್ರಲ್ಲ. ಅರ್ಥ ಆಯ್ತಾ? ಕುಮಾರಸ್ವಾಮಿ ಯಾಕೆ ಸೋಲಿಸಿಲ್ಲ ನೀವು? ಮತ್ತೆ ಈಗ ಯಾಕೆ ಸೋಲಿಸಿಲ್ಲ? ಇದಕ್ಕೆ ಉದಾಹರಣೆ ಈ ಚುನಾವಣೆಗಳು. ಸುಮ್ಮನೆ ನಿಮ್ ಇಷ್ಟ ಬಂದಂಗೆ ಚುನಾವಣೆ ಮಾಡಿದ್ರೆ ಅದು ಪ್ರತಿಫಲವ ಮುಂದೆ ಅನುಭವಿಸ್ತೀರಿ. ಇವತ್ತೇನೋ ಆಗದೆ ಮುಂದೆ ಅನುಭವಿಸ್ತೀರಿ. ಇವತ್ತು ಜನಕ್ಕೆ ಟೋಪಿ ಹಾಕಿ ನೀವು ರಾಜ್ಯ ಸರ್ಕಾರ ಮಾಡ್ತಾ ಇದ್ರಿ. ಸತ್ಯ, ಗ್ಯಾರಂಟಿಗಳು ಕೊಡ್ತೀವಿ ಅಂತ. ಅರ್ಥ ಆಯ್ತಾ? ಗಂಡಂತ ಕೇಳ್ತೀರಿ, 40 ರೂಪಾಯಿ ಲೇಡೀಸ್ ಕೊಡ್ತಾ ಇದ್ರಿ. ಅರ್ಥ ಆಯ್ತಾ? ಈ ರಾಜ್ಯ ಉದ್ಧಾರ ಆಯ್ತಾ ಇದ? ಅಭಿವೃದ್ಧಿ ಆಯ್ತಾ ಇದ? ಎಷ್ಟೋ ಜನ ವಿದ್ಯಾವಂತರು ಕೆಲಸ ಇಲ್ಲದೆ ನಿಂತವ್ರಲ್ಲ, ಅವ್ರಿಗೇನಾದ್ರು ಒಳ್ಳೇದ್ ಮಾಡಿದೀರಾ? ಇಲ್ಲ. ಬೇರೆಯವ್ರನ್ನ ಯಾಕೆ ದೂರ್ತೀರಿ ನೀವು? ಏನಾರ ಒಂದು ನಿಮ್ಮ ತಪ್ಪು ಮುಚ್ಕೊಳ್ಳೋದಕ್ಕೆ ಕೇಂದ್ರ ಸರ್ಕಾರ ಕಡೆ ಬಟ್ಟು ಮಾಡ್ತೀರಿ. ನಾಚಿಕೆ ಆಗ್ಬೇಕು ನಿಮಗೆ. ಯಾಕೆಂದ್ರೆ ನಿಮ್ಮ ಯೋಗ್ಯತೆಗೆ ನೀವು ಮಾಡ್ತಾ ಇರುವಂತ ಅಭಿವೃದ್ಧಿ, ಅರ್ಥ ಆಯ್ತಾ, ಯಾವ್ದು ರಾಜ್ಯ ಪರ ಇದೆಯಾ, ಜನಪರ ಇದೆಯಾ? ಇಲ್ಲ. ನೀವು ಮುಖ್ಯಮಂತ್ರಿ ಆಗೋದೇ ದೊಡ್ಡ ಕತೆ ಆಗದೆ. ನೀವು ಇಲ್ಲ ಅವ್ರು ಮುಖ್ಯಮಂತ್ರಿ ಆಯ್ತೀನಿ, ನಾ ಮುಖ್ಯಮಂತ್ರಿ ಆಯ್ತೀನಿ ಅನ್ನೋದು ದೊಡ್ಡ ಒಂದು ದಂಧೆ ಮಾಡ್ಕೊಂಡು ಕಾಲ ಕಳೀತಾ ಇದ್ರಿ. ಅಭಿವೃದ್ಧಿ ಪರ ಏನೋ ಮಾಡ್ತಾ ಇದ್ದೀರಾ? ಇಲ್ಲ. ಡಿ.ಕೆ. ಶಿವಕುಮಾರ್ 50 ಜನ ಕಾಪಾಡೋದು, ಅವ್ರಿಗೆ ಹೋಟ್ಲಿಗೆ ಕರ್ಕೊಂಡು ಹೋಗೋದು, ಅವ್ರಿಗೆ ತಿಂಡಿ ಕೊಡಿಸೋದು. ಆಯ್ತಾ? ಸಿದ್ದರಾಮಯ್ಯ, ಜಾರಕಿಹೊಳಿ ಇವರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಅವ್ರೊಂದು ಟೀಮ್ ಕಾಪಾಡ್ಕೊಳ್ಳೋದು. ಇದಾಯ್ತಾ ಇದೆ ಹೊರತು ನೀವು ರಾಜ್ಯದ ಬಗ್ಗೆ, ಆ ಕ್ಷೇತ್ರದ ಬಗ್ಗೆ, ಶಾಸಕರ ಕ್ಷೇತ್ರದ ಬಗ್ಗೆ ದುಡ್ಡು ಕೊಡ್ತಾ ಇದ್ದೀರಾ, ಅಭಿವೃದ್ಧಿ ಮಾಡ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ಯಾಕೆಂದ್ರೆ ಇವತ್ತು ರೋಡಲ್ಲೆಲ್ಲ ಒಂದೊಂದು ಗುಂಡಿ ಮುಚ್ಚಕ್ಕಾಗಿಲ್ಲ ನಿಮ್ಗೆ. ನೀವೇನ್ರಿ ಬಗ್ಗೆ, ನೀವೇನು ನೈತಿಕತೆ ಏನ್ರಿ? ಕರ್ನಾಟಕ ರಾಜ್ಯದ ಬಗ್ಗೆ ನಾನು ಮಾಡಿದ್ದೀನಿ ಅದಕ್ಕೆ ನಾವ್ ಹೇಳ್ತೀವಿ, ನಾನು ನುಡಿದಂತೆ ನಡೆದಿದ್ದೇನೆ. ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಿದ್ಯಲ್ಲ, ಕುಮಾರಸ್ವಾಮಿ ಅವ್ರ ಅಪ್ಪನ ಮನೆಯಿಂದ ಕೊಡಲ್ಲ. ಆದ್ರೆ ಕೊಡೋ ರೀತಿ ನೀತಿ ಚೆನ್ನಾಗಿಲ್ಲ. ನಿಂಬ ಕೊಡು ಅಂತ ಹೇಳಿದ್ರ ಯಾಕೆ ಕೊಟ್ರಿ? ಇಷ್ಟೊಂದು ಗ್ಯಾರಂಟಿನ ಯಾಕೆ ಒಪ್ಕೊಂಡ್ರಿ? ಎಲ್ಲಿಂದ ತಂದು ಕೊಡ್ತೀರಿ? ಒಂದ್ಸಾರಿ ಗ್ಯಾರಂಟಿ ಕೊಡ್ಬೇಕು ಅಂದ್ರೆ ನೀವು ನಮ್ಮ ತಲೆ ಮೇಲೆ ಮಡಿಗೆ ಕೊಡ್ಬೇಕು. ಒಂದ್ಸಾರಿ ಗ್ಯಾರಂಟಿ ಕೊಡ್ತೀವಿ ಅಂದ್ರೆ ಎಲ್ಲಾ ತಲೆ ಮೇಲೆ ಯಾವ್ದೆಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಅದಕ್ಕೆ 5 ರೂಪಾಯಿ ಹೆಚ್ಚಿಸ್ಕೊಂಡ್ಬಂದು 3 ತಿಂಗಳು ಒಂದ್ಸರಿ ಕೊಡ್ತೀರಿ. ಇಲ್ಲ, ಚುನಾವಣೆ ಬಂತ, ಆ ಚುನಾವಣೆ 2 ತಿಂಗಳ ಆ ಚುನಾವಣೆ ಕಾಯ್ತೀರಿ, ತದನಂತರ ಮಾಡ್ತೀರಿ. ಇದು ಒಂದು ಸರ್ಕಾರವಾ? ಇದೊಂದು ಸರ್ಕಾರವೇನ್ರಿ? ಮಾಡ್ಬೇಕು, ತಮ್ಮ ಸ್ವಇಚ್ಛೆಯಿಂದ ಮಾಡ್ಬೇಕು ಉಪಕಾರನ. ಅದಕ್ಕೆ ಸಾಕ್ಷಿ ಜಾತೀಯತೆ ಜನತಾ ದಳ. ಒಂದು ಉದಾಹರಣೆ ಕೊಡ್ತೀನಿ ಕೇಳಿ ಗೌಡ್ರೆ, ನೀವೆಲ್ಲ ಕೇಳಿಸ್ಕೋಬೇಕು. ದುಡ್ಡುಗೋಸ್ಕರನೇ ಹುಟ್ಟಿದ್ರೆ, ಅಧಿಕಾರಿಗೋಸ್ಕರನೇ ನಾನು ಗೆದ್ದಿದ್ದೀನಿ ಇದಾಗಿದ್ರೆ ಇವತ್ತು ಕುಮಾರಸ್ವಾಮಿ ಸರ್ಕಾರ ಕೆಡುತ್ತಿಲ್ಲರಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಮೈತ್ರಿ ಆದಾಗ ಕುಮಾರಸ್ವಾಮಿ 5 ವರ್ಷ ಮುಖ್ಯಮಂತ್ರಿ ಆಯ್ತಿದ್ರು. ಅವ್ರು ಹೇಳಿದ್ ಯಾಕೆ ಹೇಳಿ? ಒಂದು ಪಾಯಿಂಟ್ ಅನ್ನು ಅರ್ಥ ಮಾಡ್ಕೋಬೇಕು. ಏನು ಅಂದ್ರೆ, ಒಂದು ಮಾತು ಕೊಟ್ಟಿದ್ರು ಅವರು. ಏನ್ ಮಾತು ಕೊಟ್ಟಿದ್ರು? ನನ್ನ ಪಕ್ಷ 120 ಸೀಟ್ ಬಂದ್ರೆ, 113 ಸೀಟ್ ಬಂದ್ರೆ ಆಯ್ತಾ, ರೈತ ಸಾಲ ಮನ್ನಾ ಮಾಡ್ತೀನಿ, ಇನ್ನು ಅನೇಕ ಇದನ್ನ ಗ್ಯಾರಂಟಿ ಕೊಟ್ಟಿದ್ರು. ಆಯ್ತಾ?
ಬಟ್ 120 ಸೀಟ್ ಗೆಲ್ಸ್ಕೊಟ್ಟು ನಾವು 35 ಸೀಟ್ ಗೆಲ್ಸ್ಕೊಟ್ಟು ಆಯ್ತಾ. ಅವ್ರು ಅದನ್ನ ತಗೊಂಡೋಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ದು. ನಿಮ್ಮ ತಾಯಿಗಂಡ್ರು ನಂಬ್ಕೊಂಡು ನಾವು ಮಾಡಿದ್ವಲ್ಲ, ಒಳಗಡೆ ಬಂದ ತಕ್ಷಣ ಇವನು ಅಭಿವೃದ್ಧಿ ಮಾಡ್ಬಿಡ್ತಾನೆ ಅಂತೇಳಿ. ಬಟ್ ಜೊತೆಗೇನು ಅಂದ್ರೆ ತಾನು ಕುಮಾರಸ್ವಾಮಿ ಅವ್ರು ಬರ್ಬೇಕಾದ್ರೆ ಒಂದು ಕಂಡೀಷನ್ ಹಾಕಿದ್ರು, ಏನು, ರೈತ ಸಾಲ ಮನ್ನಾ ಮಾಡಿದ್ರೆ ಮಾತ್ರ ನಾನು ಮುಖ್ಯಮಂತ್ರಿ ಆಗ್ತೀನಿ, ಇಲ್ಲ ಅಂತ ಹೇಳಿದ್ರು. ಬಾಕಿಯವರು ದುಡ್ಡು ಮಾಡೋರಾಗಿದ್ರೆ ಈ ಕಂಡೀಷನ್ ಆಗ್ತೇ ಇರಲಿಲ್ಲ. ಯಾಕೆ ಗೊತ್ತಾ, ಮುಖ್ಯಮಂತ್ರಿ ಆದ್ಮೇಲೆ ಬಂಧುಗಳೇ ನಾನು ಹೇಳಿದ ಮಾತನ್ನ ಉಳಿಸ್ಕೊಳಕ್ಕಾಗಿಲ್ಲ. ಯಾಕೆ ಅಂದ್ರೆ ಇದು ಸಮ್ಮಿಶ್ರ ಸರ್ಕಾರ, ನಾನು ರೈತ ಸಾಲನ ಮನ್ನಾ ಮಾಡಕ್ ಆಯ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ ಏನಿದ್ರೆ ತೀರೋಗಿತ್ತು ಅಲ್ವಾ. ಆದ್ರೆ ನನ್ನ ಸರ್ಕಾರ ಹೋದ್ರು ಪರವಾಗಿಲ್ಲ, ನಾನು ಮುಖ್ಯಮಂತ್ರಿ ಕೇಳಿದ್ರು ಪರವಾಗಿಲ್ಲ ಅಂತೇಳಿ ರೈತ ಸಾಲ ಮನ್ನಾ ಮಾಡಿದ್ರಲ್ರಿ, ಇದಕ್ಕಿಂತ ಬೇಕಾ? ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಕುಮಾರಸ್ವಾಮಿ ಅವರ ಏನಿದೆ ಕೊಡುಗೆ ಏನಿದೆ, ಆಮೇಲೆ ಮಾಜಿ ಪ್ರಧಾನಿಗಳದ್ದು ಕೊಡುಗೆ ಏನಿದೆ ದೇವೇಗೌಡರದು ಅನ್ನೋ ಪ್ರಶ್ನೆ ಮಾಡ್ತಾರೆ. ಏನ್ ಉತ್ತರ ಕೊಡ್ತೀರಾ ನೀವು? ಅವ್ರ ಕೊಡುಗೆ ರಾಜ್ಯಕ್ಕೆ ಏನಿದೆ, ಜಿಲ್ಲೆಗೆ ಏನಿದೆ, ಇವ್ರ ಕೊಡುಗೆ ಏನು ಅಂತ ಕೇಳ್ತಾರಲ್ಲ ಸರ್, ಅರ್ಥ ಆಯ್ತಾ? ಎಷ್ಟು ತಿಂಗಳು ನೀವು ಮುಖ್ಯಮಂತ್ರಿ ಮಾಡಿದ್ರಿ ಕುಮಾರಸ್ವಾಮಿಯ? ಮೈತ್ರಿ ಸರ್ಕಾರಕ್ಕೆ ಹೋಗಿ ಇವ್ರನ್ನ ಎಷ್ಟಿದೆ ಅಧಿಕಾರ ಕೊಟ್ಟಿದ್ರಿ ನೀವು ಮಾಡೋದಕ್ಕೆ? ಮುಖ್ಯಮಂತ್ರಿ ಅಂತ 2 ಸಾರಿ ಹೇಳ್ತೀವಿ ಅಷ್ಟೇ, ಅಧಿಕಾರ ಎಷ್ಟು ದಿನ ಕೊಟ್ಟಿದ್ರಿ? ಅವ್ರು ಎಷ್ಟು ದಿನ ನಿಮ್ದೇ ಇರೋ ಬಿಟ್ಕೊಂಡಿದ್ರಿ ನೀವು? ನಂಬರ್ 1 ಪಾಯಿಂಟ್. 2ನೇ ಪಾಯಿಂಟ್, ಬಿಜೆಪಿ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಆದ್ರು. ನಿಜವಾಗ್ಲೂ ಕೂಡ ಅವತ್ತು ಯಡಿಯೂರಪ್ಪನವರು ಶಾಂತ ರೀತಿಯಿಂದ ವರ್ತಿಸಿದ್ರು, ಅಭಿವೃದ್ಧಿ ಆಯ್ತು. ಬಟ್ ನಮ್ಮಲ್ಲಿ ಒಂದು ತಪ್ಪು ನಡೀತು ಅವತ್ತು, ಅದು ಹೇಳೋ ಆಗಿಲ್ಲ. ಇನ್ನ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಜನ ಕಾರ್ಯಕರ್ತರು ಇದ್ದಾರೆ, ಜೆಡಿಎಸ್ ನ ಮುಖಂಡರಿದ್ದಾರೆ. ಏನ್ ಹೇಳ್ತೀರಾ ಕೊನೆಯದಾಗಿ? ಸರ್, ಇವತ್ತು ಕುಮಾರಸ್ವಾಮಿ ಅವರು ಎಲ್ಲಿವರೆಗೂ ಬದುಕಿರ್ತಾರೋ, ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಕೂಡ ಈ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಕೂಡ ಏನು ಕೈ ಹಾಕಿ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಆರೋಗ್ಯ ಕೊಡ್ಲಿ ಅಂತ ಹಾರೈಸ್ತೀನಿ ಅಷ್ಟೇ. ಸರ್ ಕುಮಾರಣ್ಣರು ಈ ದೇಶದ ದೇವೇಗೌಡರು ಪ್ರಧಾನಮಂತ್ರಿ, ಅವ್ರ ಶ್ರಮದಿಂದ ಪಾರ್ಲಿಮೆಂಟ್ ನಮ್ಮ ಕೇಂದ್ರದ ಪ್ರಧಾನ ಮಂತ್ರಿ ಆಗಿದ್ದವರು. ಸುಮ್ಗೆ ಬೇಕಾ, ಅವರಿಂದ ಬೆಳೆದಿರೋ ಎಷ್ಟೋ ಜನ ಅವ್ರ ಮೇಲೆ ಹೆಚ್ಚಿನ ರೀತಿ ಕಿಡಿಕಾರ್ತಾರೆ. ಅದು ತುಂಬಾ ತಪ್ಪು. ಯಾವತ್ತು ಒಂದು ತತ್ತು ಅನ್ನ ಉಣ್ತೀವಿ, ಒಂದೊತ್ತು ನೀರು ಕುಡಿತೀವಿ, ಅವ್ರ ನೆನಪು ಮಾಡಿದ್ರೆ ಯಾವಾಗಲೂ ಸ್ಥಿರಣಿಯಾಗಿರ್ತಾರೆ. ಟೈಮ್ ಬತ್ತು ಅಂದಾಗ ಅವ್ರ ಮೇಲೆ ಆಡೋದು, ಅವ್ರ ಮೇಲೆ ಒಂದು ಉದ್ದೇಶವಾಗಿ ಮಾಡೋದು, ಇವೆಲ್ಲ ತಪ್ಪು. ಒಬ್ಬ ಯಾರೇ ಕಾಂಗ್ರೆಸ್ನಾಗಿರಲಿ ಬಿಜೆಪಿಯಲ್ಲಿ ದಳದಲ್ಲಿರಲಿ, ಆ ಗೆದ್ದಾಗ ಅವ್ರ ಕೆಲಸ ನೋಡ್ಬೇಕು ಹೊರತು ಇನ್ನೊಬ್ಬರನ್ನ ಟೀಕೆ ಟಿಪ್ಪಣಿ ಮಾಡಬಾರ್ದು ಅನ್ನೋದು ಇದು ದೊಡ್ಡ ವಿಚಾರ. ಅದು ಸರ್, ನಾನು ಮದ್ದೂರು ತಾಲೂಕು ಚಾಮನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಹೇಳ್ತಾ ಇರೋದು. ಯಾವುದೇ ಪಕ್ಷ ನಾನು ಯಾರನ್ನೂ ಕೇಳೋ ಮಾತಾಡ್ತಾ ಇಲ್ಲ. ಗೆದ್ದು ಕೆಲಸ ಮಾಡ್ಬೇಕು ಹೊರತು ಇನ್ನೊಬ್ಬರನ್ನ ತಗಲಿ ಟೀಕೆ ಮಾಡಿ ಅನ್ನೋದು ಯಾವುದು ಇಲ್ಲ ಅಷ್ಟು ಸರ್. ಕುಮಾರಸ್ವಾಮಿ ದೇವೇಗೌಡರು ಇರೋ ಗಂಟು ಕರ್ನಾಟಕ ಸರ್ಕಾರ ಮಂಡ್ಯ ಜಿಲ್ಲೆ ಅಥವಾ ಮದ್ದೂರು 56,000 ಲೀಡ್ ಕುಮಾರಣ್ಣ ಕೊಟ್ಟಿದ್ದೀವಿ. ಈ ಸತಿ ನಿಂತ್ಕೊಂಡು ಇನ್ನೂ 56,000 70,000 ಲೀಡ್ ಕೊಡ್ತೀವಿ. ಇದು ನಾನು ಪಂಚಾಯತಿ ಅಧ್ಯಕ್ಷ ಆಗಿ ಹೇಳ್ತೀನಿ. ಇದಿಷ್ಟು ಮಂಡ್ಯದಲ್ಲಿ ನಡೆಯುವಂತಹ ಬೃಹತ್ ಜೆಡಿಎಸ್ ನ ಸಮಾವೇಶದಲ್ಲಿ ಭಾಗವಹಿಸಿದಂತಹ ಜೆಡಿಎಸ್ ನ ಮುಖಂಡರು ಕಾರ್ಯಕರ್ತರು ಹೇಳುವಂತದ್ದು. ಕ್ಯಾಮರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.